Welcome to Learning Management System, Department of Collegiate and Technical Education, Government Polytechnic, Kalaburgi. In this session number 2 of unit number 1 of Communication Skills course, dear students, you will be learning about the learning outcome of this particular session will be the students shall learn the basic concepts of English functional grammar with 4 parts of speech, namely noun, pronoun, adjective and verb. ಈ ಒಂದು ಸೆಷನ್ ನಲ್ಲಿ ನೀವು ಫಂಕ್ಷನಲ್ ಗ್ರಾಮರ್ಗೆ ಸಂಬಂಧಪಟ್ಟಿರುವಂತಹ ಇಂಗ್ಲಿಷ್ ಫಂಕ್ಷನಲ್ ಗ್ರಾಮರ್ಗೆ ಸಂಬಂಧಪಟ್ಟಿರುವಂತಹ 4 ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೊಳ್ತೀರಿ. ಔಟ್ ಆಫ್ 8 ಪಾರ್ಟ್ಸ್ ಆಫ್ ಸ್ಪೀಚ್ 8 ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಿರುವಂತಹ 4 ಪಾರ್ಟ್ಸ್ ಆಫ್ ಸ್ಪೀಚ್ ನ ಬಗ್ಗೆ ನಾವು ಈ ಒಂದು ಸೆಷನ್ ನಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೆಕೆಂಡ್ ಒನ್, you will learn about, with this knowledge the students shall enhance their ability to communicate effectively. After gaining knowledge about these 4 parts of speech, noun, pronoun, adjective and verb, so what will be the outcome? The students shall enhance their ability. Our ability ಅನ್ನು ಅವರು ಹೆಚ್ಚು ಮಾಡ್ಕೊಳ್ತಾರೆ, ಎನ್ಹಾನ್ಸ್ ಮಾಡ್ಕೊಳ್ತಾರೆ, to communicate effectively, ಪರಿಣಾಮಕಾರಿಯಾಗಿ ಸಂವಹನ ಮಾಡಲಿಕ್ಕಾಗಿ ಈ ಒಂದು 4 ಪಾರ್ಟ್ಸ್ ಆಫ್ ಸ್ಪೀಚ್ ಏನಿದೆ, ನೌನ್, ಪ್ರೊನೌನ್, ಅಜೆಕ್ಟಿವ್ ಮತ್ತು ವರ್ಬ್, ಇವುಗಳ ಬಗ್ಗೆ ಕಲಿತ ನಂತರ ಅವರ ಸಂವಹನವನ್ನ ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಸಾಧ್ಯವಾಗುತ್ತೆ ಅನ್ನೋದನ್ನ ನಾವು ಈ ಒಂದು ಸೆಷನ್ ನಿಂದ ನಾವು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ವಾಟ್ ಆರ್ ದ ಟೇಬಲ್ ಆಫ್ ಕಂಟೆಂಟ್ಸ್? ಈ ಒಂದು ಸೆಷನ್ ನಲ್ಲಿ ಇರುವಂತಹ ವಿಷಯಗಳು ಏನೆಲ್ಲ? What are the table of contents? What are the things you are going to study? क्या क्या चीजें हैं आप लोग इस सेशन में सीखने के लिए जा रहे हैं? ಯಾವುದೆಲ್ಲ ವಿಷಯಗಳನ್ನ ಈ ಒಂದು ಸೆಷನ್ ಅಲ್ಲಿ ನೀವು ಕಲಿಯಲಿಕ್ಕೆ ಹೋಗ್ತಾ ಇದ್ದೀರಿ? So as I told you, this is related to unit number 1 of the syllabus from the workbook, that is English Introduction. Workbook ಬಗ್ಗೆ ನಾನು ಕಳೆದ ಸೆಷನ್ ನಲ್ಲಿ ನಿಮಗೆ ಹೇಳಿದ್ದೀನಿ. ಸೊ ಇಟ್ ಹ್ಯಾಸ್ 6 units, and from first unit number 1, English Introduction, this is the second part. First part you have learned in the first session related to pronunciation and phonemic awareness. In this session number 2, you will be learning about the second part, that is grammar. ಗ್ರಾಮರ್ ಗೆ ಸಂಬಂಧಪಟ್ಟ ಹಾಗೆ, ದಟ್ ಇಸ್ ಫಂಕ್ಷನಲ್ ಗ್ರಾಮರ್ ಬಗ್ಗೆ ನೀವೊಂದು ಈ ಒಂದು ಸೆಷನ್ ನಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ದಟ್ ವಿಲ್ ನಾಟ್ ಬಿ ಅ ಡಿಟೇಲ್ಡ್ ಡಿಸ್ಕಷನ್ ಅಬೌಟ್ ಗ್ರಾಮರ್ ಆಸ್ ಯು ಯೂಸ್ ಟು ಡೂ ಇನ್ ದ ಪ್ರೀವಿಯಸ್ ಇಯರ್ಸ್ ಅಪ್ ಟು ಯುವರ್ ಮೆಟ್ರಿಕ್ಯುಲೇಷನ್ ಆರ್ SSLC. ಅಲ್ಲಿ ನಿಮಗೆ ಡಿಟೇಲ್ ಆಗಿ ಗ್ರಾಮರ್ ಬಗ್ಗೆ ಹೇಳ್ಕೊಡ್ತಾ ಇದ್ರು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಟ್ರೆಡಿಷನಲ್ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ರು. ಬಟ್ ಹಿಯರ್ ಯು ವಿಲ್ ನಾಟ್ ಬಿ ಲರ್ನಿಂಗ್ ಅಬೌಟ್ ದೋಸ್ ಥಿಂಗ್ಸ್, ಬಟ್ that will be a functional grammar, or so working grammar you will be learning. ಗ್ರಾಮರ್ ನ ಯಾವ ರೀತಿ ನಾವು ಬಳಸ್ಕೊಳ್ಬೇಕು, ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ನಾವು ಗ್ರಾಮರ್ ನ ಹೇಗೆ ಬಳಸ್ಕೊಳ್ಬಹುದು ಅನ್ನೋದರ ಬಗ್ಗೆ ನೀವು ಈ ಒಂದು ಸೆಷನ್ ಅಲ್ಲಿ ಮತ್ತು ಮುಂದೆ ಬರುವಂತಹ 1-2 ಸೆಷನ್ ಗಳಲ್ಲಿ ನೀವು ತಿಳ್ಕೊಳ್ತೀವಿ. In this session, as I told you before in the previous slide, so you will be learning only about 4 parts of speech out of 8. 8 parts of speech ಗಳಲ್ಲಿ 4 ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನ ಮಾತ್ರ ಈ ಒಂದು ಸೆಷನ್ ಅಲ್ಲಿ ನೀವು ಕಲಿತೀರಿ. ಸೊ ಬಿಫೋರ್ ವಿ ಬಿಗಿನ್ ಟು ಅಂಡರ್ಸ್ಟ್ಯಾಂಡ್ ನೌ ದ ಪಾರ್ಟ್ಸ್ ಆಫ್ ಸ್ಪೀಚ್, ಲೆಟ್ ಅಸ್ ಟ್ರೈ ಟು ಗೆಟ್ ಇಂಟ್ರೊಡ್ಯೂಸ್ ಟು ಪಾರ್ಟ್ಸ್ ಆಫ್ ಸ್ಪೀಚ್. ಮೊದಲನೇದಾಗಿ ಈ ಒಂದು ಟೇಬಲ್ ಆಫ್ ಕಾಂಟೆಂಟ್ಸ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಮೊದಲು ಗ್ರಾಮರ್ ಅಂದ್ರೆ ಏನು, ಇಂಟ್ರೊಡಕ್ಷನ್ ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ. ನೌನ್, ಪ್ರೊನೌನ್, ಅಜೆಕ್ಟಿವ್ ಅಂಡ್ ವರ್ಬ್, ಇವುಗಳ ಬಗ್ಗೆ ಈ ಒಂದು ಸೆಷನ್ ನಲ್ಲಿ ನೀವು ಕಲಿಗೆ. ನೆಕ್ಸ್ಟ್, ಗ್ರಾಮರ್. ಗ್ರಾಮರ್ ನ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋಗುವ ಸ್ವಲ್ಪ ಮಟ್ಟಿಗೆ ಬೇಸಿಕ್ ಇಂಟ್ರೊಡಕ್ಷನ್, ಇಟ್ಸ್ ಇಂಪಾರ್ಟೆನ್ಸ್, ಇದರ ಅಗತ್ಯ ಏನಿದೆ, ಗ್ರಾಮರ್ ನ ಅಗತ್ಯ ಏನಿದೆ. ಇಟ್ ಲೇಸ್ ಗ್ರೌಂಡ್ ವರ್ಕ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಶನ್. ಮಹತ್ವ ಏನು ಅಂತ ಹೇಳಿದ್ರೆ ಗ್ರಾಮರ್ದು, ಇದು ಎಫೆಕ್ಟಿವ್ ಕಮ್ಯುನಿಕೇಶನ್ಗೆ, ಅವರ್ ಇಂಟೆನ್ಷನ್ ಈಸ್ ಟು
ಕಮ್ಯುನಿಕೇಟ್ ಎಫೆಕ್ಟಿವ್ಲಿ, ಪರಿಣಾಮಕಾರಿಯಾಗಿ ನಾವು ಕಮ್ಯುನಿಕೇಟ್ ಮಾಡಬೇಕಾಗಿದೆ. ಹಾಗಾದ್ರೆ ಗ್ರಾಮರ್ ಏನ್ ಮಾಡುತ್ತೆ, ಇದಕ್ಕೆ ಗ್ರೌಂಡ್ ವರ್ಕ್ ಅನ್ನ ಮಾಡ್ಕೊಡುತ್ತೆ ನಮಗೆ. ಇಟ್ ಲೇಸ್ ಗ್ರೌಂಡ್ ವರ್ಕ್. ಸೊ ಬೇಸಿಕ್ ಥಿಂಗ್ಸ್ in order to communicate effectively will be learned if we learn grammar. Second one, important in written communication. Dear students, written communication is also a part of communication. We write in order to communicate to people. So if we want to be effective communicators in writing, then grammar helps us a lot. Knowing a little bit of grammar will help us a lot. Otherwise, we will go wrong. While writing to anyone in order to communicate, if we make mistakes in grammar, we may go wrong. Our message may be wrong. Next one, spelling and pronunciation errors may lead to miscommunication. While writing a particular word or while punctuating, if we do not follow the right pattern, then we may miscommunicate. ನಮ್ಮ ಕಮ್ಯುನಿಕೇಶನ್ ತಪ್ಪಾಗಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಸ್ಪೆಲ್ಲಿಂಗ್ ಅಂಡ್ ಪ್ರೊನೌನ್ಸಿಯೇಷನ್ ವಿಚ್ ಆರ್ ಪಾರ್ಟ್ಸ್ ಆಫ್ ಗ್ರಾಮರ್, ಸೊ ವಿ ವಿಲ್ ಹ್ಯಾವ್ ಟು ಲರ್ನ್ ದೆಮ್. ಅವುಗಳನ್ನ ನಾವು ಕಲಿಬೇಕಾಗುತ್ತೆ. ಅದೇ ರೀತಿಯಲ್ಲಿ ದಟ್ಸ್ ವೈ ಹೆನ್ಸ್ ವೈಟಲ್ ಇನ್ ಲರ್ನಿಂಗ್ ಅ ಲ್ಯಾಂಗ್ವೇಜ್. ಒಂದು ಭಾಷೆಯನ್ನ ನಾವು ಸರಿಯಾಗಿ ಕಲಿಬೇಕು ಅಂತ ಹೇಳಿದ್ರೆ ಗ್ರಾಮರ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್, ವೈಟಲ್ ಪಾರ್ಟ್, ಬಹಳ ಇಂಪಾರ್ಟೆಂಟ್ ಆಗಿರುವ ಪ್ರಮುಖವಾಗಿರುವಂತಹ ಒಂದು ಏನಾಗಿದೆ, ಒಂದು ಸಾಧನವಾಗಿದೆ ಗ್ರಾಮರ್ ಅನ್ನುವಂಥದ್ದು. ಅದರ ಬಗ್ಗೆ ಕಲಿಯುವಂಥದ್ದು. ಇಂಟ್ರೊಡಕ್ಷನ್ ಟು ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿದ್ರೆ ಏನು, ಇದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವ. ಸೊ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಲ್ ದ ವರ್ಡ್ಸ್ ಆರ್ ಡಿವೈಡೆಡ್ ಇಂಟು 8 ಪಾರ್ಟ್ಸ್. ಇಂಗ್ಲಿಷ್ ಭಾಷೆಯಲ್ಲಿ ಬರುವಂತ ಎಲ್ಲಾ ಪದಗಳನ್ನ 8 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿ ಕರೀತಾರೆ. This division depends upon the function of words in a sentence. ಒಂದು ಪದ ಯಾವ ರೀತಿ ಫಂಕ್ಷನ್ ಮಾಡುತ್ತೆ, ಯಾವ ರೋಲ್ ಅನ್ನ ಪ್ಲೇ ಮಾಡುತ್ತೆ ವಾಕ್ಯದಲ್ಲಿ, ಸೆಂಟೆನ್ಸ್ ನಲ್ಲಿ, ಅದಕ್ಕೆ ಡಿಪೆಂಡ್ ಆಗಿ ಅದರ ಪಾರ್ಟ್ ಆಫ್ ಸ್ಪೀಚ್ ನಿರ್ಧಾರ ಆಗುತ್ತೆ. The part of speech of a word is decided by its function in a word or its role in a sentence. In a sentence, ವಾಕ್ಯದಲ್ಲಿ ಒಂದು ಪದ ಯಾವ ರೋಲ್ ಅನ್ನ ಪ್ಲೇ ಮಾಡುತ್ತೆ, ಯಾವ ಫಂಕ್ಷನ್ ಅನ್ನ ಮಾಡುತ್ತೆ, ಅದಕ್ಕೆ ತಕ್ಕ ಅದರ ಪಾರ್ಟ್ ಆಫ್ ಸ್ಪೀಚ್ ನಿರ್ಧಾರ ಆಗುತ್ತೆ. Those who succeed in recognizing them succeed in communication. ಯಾರು ಈ ಪಾರ್ಟ್ ಆಫ್ ಸ್ಪೀಚ್ ಅನ್ನ ರೆಕಗ್ನೈಸ್ ಮಾಡೋದ್ರಲ್ಲಿ, ಕಂಡುಕೊಳ್ಳೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾರೋ, ಇದರ ಪಾರ್ಟ್ ಆಫ್ ಸ್ಪೀಚ್ ಇದಾಗಿದೆ, ಇದು ಇಂತಹ ಫಂಕ್ಷನ್ ಅನ್ನ ನಿರ್ವಹಿಸ್ತಾ ಇದೆ ಅನ್ನೋದನ್ನ ರೆಕಗ್ನೈಸ್ ಮಾಡ್ತಾರೋ, ಪ್ರತಿಯೊಂದು ವರ್ಡ್ ಅನ್ನ ಪಾರ್ಟ್ ಆಫ್ ಸ್ಪೀಚ್ ನ ಅರ್ಥ ಮಾಡ್ಕೊಳ್ತಾರೋ, ಅವರು ಕಮ್ಯುನಿಕೇಶನ್ ಅಲ್ಲೂ ಕೂಡ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯತೆ ಇದೆ. ಯಾವ್ದೆಲ್ಲ ಇದೆ ಹಾಗಾದ್ರೆ? ವಾಟ್ ಆರ್ ದೋಸ್ ಪಾರ್ಟ್ಸ್ ಆಫ್ ಸ್ಪೀಚಸ್? ದೋಸ್ 8 ಪಾರ್ಟ್ಸ್ ಆಫ್ ಸ್ಪೀಚ್. ದೇ ಆರ್ ನೌನ್, ಪ್ರೊನೌನ್, adjective, verb, adverb, preposition, conjunction, interjection. I repeat: noun, pronoun, adjective, verb, adverb, preposition, conjunction, and interjection. Some students misspell this word conjunction. They say conjunction. It's not conjunction, it is conjunction. The last word is interjection. Interjection, remember. So let's try to learn one by one. In this session, as I told you, only 4 parts of speech will be discussed. They are noun, pronoun, adjective, and verb. Let's try to understand what is a noun. What is a noun? Words that name. Noun. A noun is a word that names either a people, it names a people or a person or place, animal, things, or ideas. A noun is a word that names people or persons. For example, Ravi, Seema, a female, teacher, a doctor, any person or people. Second one, places. A noun names a place. For example, Kalaburgi, Karnataka, India, or any other place. Name of a place.
That is the function of a noun in a sentence. Next one, animals. A noun names an animal like ant, buffalo, cat, etc. ಸೊ ನಾಮಪದದ ಕೆಲಸ ಏನು, ಇದು ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ವ್ಯಕ್ತಿಗಳ ಹೆಸರನ್ನ ಅದು ಪ್ರಸ್ತಾಪ ಮಾಡುತ್ತೆ. ಉದಾಹರಣೆಗೆ ರವಿ ಅಂತ ಇರ್ಬೋದು, ಸೀಮಾ, ಟೀಚರ್, ಎಟ್ಸೆಟ್ರಾ. ಹಾಗೇನೆ ಸ್ಥಳಗಳ ಹೆಸರನ್ನ ಇದು ಮೆನ್ಷನ್ ಮಾಡುತ್ತೆ. ಉದಾಹರಣೆಗೆ ಕಲಬುರ್ಗಿ. ಕಲಬುರ್ಗಿ ಅನ್ನೋದು ನಾಮಪದ, ನೌನ್. ಕರ್ನಾಟಕ ನೌನ್. ಇಂಡಿಯಾ ಇಸ್ ಅ ನೌನ್. ಸಿಮಿಲರ್ಲಿ ಆನಿಮಲ್ಸ್ಗಳ ಹೆಸರು ಯಾವುದೇ ಆನಿಮಲ್ ಆಗಿರ್ಬೋದು, ಇನ್ಸೆಕ್ಟ್ ಆಗಿರ್ಬೋದು, ಬರ್ಡ್ ಆಗಿರ್ಬೋದು. ಸೊ ಆಂಟ್ is a noun, buffalo is a noun, cat is a noun. ಹಾಗೇನೆ ಥಿಂಗ್ಸ್, ವಸ್ತುಗಳು, ಲೈಕ್ ಆಪಲ್, ಬ್ಯಾಟ್, ಕ್ಯಾರೆಟ್, ಎಟ್ಸೆಟ್ರಾ. ಸೊ ಯಾವುದೇ ವಸ್ತುಗಳ ಹೆಸರನ್ನ ಪ್ರಸ್ತಾಪ ಮಾಡುತ್ತೆ ನೌನ್. ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ ಅಂತ ಹೇಳಿದ್ರೆ ಅದು ನಾಮಪದವಾಗಿದೆ, ನೌನ್ ಆಗಿದೆ. ನೆಕ್ಸ್ಟ್ ಒನ್ ಇಸ್ ಐಡಿಯಾಸ್. ಅ ನೌನ್ ಮೆನ್ಷನ್ಸ್ ಅಬೌಟ್ ಐಡಿಯಾಸ್. ದೇ ಆರ್ ಐಡಿಯಾಸ್. They are also called abstract things. ಇವುಗಳನ್ನ abstract thing ಅಂತಾನೂ ಕೂಡ ಕರೀತಾರೆ. ಲೈಕ್ ಆಕ್ಷನ್, ಬಿಲೀವ್, ಕಾಷನ್. ನಾವು ಹೇಳ್ತೀವಲ್ಲ, ಆಕ್ಷನ್ ಅನ್ನುವಂಥ ವರ್ಡ್ ಇದೆ, ಅದು ಒಂದು ಕಾನ್ಸೆಪ್ಟ್ ಆಗಿದೆ ಅಥವಾ ಐಡಿಯಾ ಆಗಿದೆ. ಇಟ್ ಈಸ್ ದೇರ್. ಅದಕ್ಕೆ ಬಿಲೀಫ್ ಅನ್ನುವಂಥದ್ದು, ನಂಬಿಕೆ ಅನ್ನುವಂಥದ್ದು, ಇಟ್ ಈಸ್ ದೇರ್. ಬಟ್ ದೇ ಆರ್ ನಾಟ್ ಕಾಂಕ್ರೀಟ್ ಥಿಂಗ್ಸ್. ಕಾಂಕ್ರೀಟ್ ಆಗಿರುವಂತಹ ವಸ್ತುಗಳಲ್ಲ. ದೇ ಆರ್ ಐಡಿಯಾಸ್, ದೇ ಆರ್ ಕಾನ್ಸೆಪ್ಟ್ಸ್. ಇದನ್ನು ಕೂಡ ನಾವು ನಾಮಪದಗಳು ಅಂತ ಹೇಳಿ ಕರಿತೇವೆ. ಅದೇ ರೀತಿ ಕಾಷನ್. ಹೆಚ್ಚಿನ ವರ್ಡ್ಗಳು ಶನ್ ಇಂದ ಎಂಡ್ ಆಗುವಂತಹ ವರ್ಡ್ಸ್ಗಳು. ಇಮ್ಯಾಜಿನೇಷನ್, ಇಮೋಷನ್, ಪೊಲ್ಯೂಷನ್. ಈ ಶನ್ ಇಂದ ಎಂಡ್ ಆಗುವಂತಹ ಪದಗಳು ಹೆಚ್ಚಿನವೆಲ್ಲ ನಾಮಪದಗಳಾಗಿರ್ತವೆ. ರಿಮೆಂಬರ್ ದಿಸ್. ನೆಕ್ಸ್ಟ್, ಅ ನೌನ್ ಕ್ಯಾನ್ ಬಿ, ಒಂದು ನಾಮಪದ ಈ ರೀತಿ ಕ್ಲಾಸಿಫೈ ಕೂಡ ಆಗಬಹುದು. ಲೈಕ್ ಕಾಮನ್ ನೌನ್ಸ್. ಕಾಮನ್ ನೌನ್ಸ್ ಅಂತ ಹೇಳಿದ್ರೇನು? ಫಾರ್ ಎಕ್ಸಾಂಪಲ್, ಚಾಕೊಲೇಟ್, ಮ್ಯಾನ್, ಆನಿಮಲ್, ಸಿಟಿ. ಇದು ಎಲ್ಲಿ ಹೋದ್ರೂ ಕೂಡ ಇದನ್ನ ಕಾಮನ್ ಆಗಿ ನಾವು ಕರಿತೀವಿ. ಚಾಕೊಲೇಟ್, ಐ ವಾಂಟ್ ಅ ಚಾಕೊಲೇಟ್. ಹಿ ಇಸ್ ಅ ಮ್ಯಾನ್ ಹೇಳ್ತೀವಿ. ಇಟ್ ಇಸ್ ಅನ್ ಆನಿಮಲ್. ಇದನ್ನ ಜನರಿಕ್ ಆಗಿರುವಂತಹ ನೇಮ್. ಅಂದ್ರೆ ಎಲ್ಲಿ ಹೋದ್ರೂ ಕೂಡ ಯೂನಿವರ್ಸಲ್ಲಿ ನಾವು ಇದನ್ನ ಇದೇ ರೀತಿಯಲ್ಲಿ ಕರಿತೇವೆ. ಚಾಕೊಲೇಟ್ ಅಂತಾನೆ ಕರಿತೀವಿ, ಮನುಷ್ಯ ಅಂತ ಕರಿತೀವಿ, ಅಥವಾ ಪ್ರಾಣಿ ಅಂತ ಕರಿತೀವಿ, ಸಿಟಿ ಅಂತ ಕರಿತೀವಿ. ಬಟ್ ಇಫ್ ಅ ನೇಮ್ ಈಸ್ ಗಿವನ್ ಟು ಅ ಚಾಕೊಲೇಟ್ ಅಥವಾ ಅ ಮ್ಯಾನ್ or an animal or a city, that becomes a proper noun. ಅದನ್ನ ಪ್ರಾಪರ್ ನೌನ್ ಅಂತ ಹೇಳಿ ಕರೀತಾರೆ. ಈ ಚಾಕ್ಲೇಟ್ಗೆ ಹೆಸರು ಕೊಟ್ರೆ, ಉದಾಹರಣೆಗೆ ಡೈರಿ ಮಿಲ್ಕ್ ಅಂತ ಹೆಸರು ಕೊಟ್ಟಿದ್ದೀವಿ, ಅಥವಾ ಮತ್ತೊಂದೇನೋ ಹೆಸರನ್ನ ನಾವು ಕೊಟ್ಟಿದ್ದೀವಿ. ಹಾಗಿದ್ದಾಗ ಮಿಲ್ಕಿ ಬಾರ್ ಅಂತ ಇರ್ಬೋದು, ಅಥವಾ ಮತ್ತೊಂದೇನೋ ಹೆಸರನ್ನು ನಾವು ಚಾಕ್ಲೇಟ್ಗೆ ಹೆಸರು ಕೊಟ್ಟಿದ್ದೀವಿ ಅಂತಂದ್ರೆ ದಟ್ ಬಿಕಮ್ಸ್ ಅ ಪ್ರಾಪರ್ ನೌನ್. ಹಾಗೇನೆ ಮನುಷ್ಯ, ಮ್ಯಾನ್ಗೆ ಹೆಸರನ್ನ ಕೊಟ್ಟಿದ್ದೀವಿ ರವಿ ಅಂತ ಹೇಳಿ, ಅಥವಾ ವುಮನ್ಗೆ ಒಂದು ಹೆಸರನ್ನ ಕೊಟ್ಟಿದ್ದೀವಿ ಸೀತಾ ಅಂತ ಹೇಳಿ ಎಕ್ಸಾಂಪಲ್. ಹಾಗೆ ಆನಿಮಲ್ಗೆ ಟೈಗರ್ ಅಂತ ಹೇಳಿ ಹೆಸರು ಕೊಟ್ಟಿದ್ದೀವಿ. ಸೊ ಟೈಗರ್ ಈಸ್ ಅ ಪ್ರಾಪರ್ ನೌನ್ ಬಿಕಾಸ್ ಇಟ್ ಇಸ್ ದ ನೇಮ್ ಆಫ್ ಆನಿಮಲ್. ಆನಿಮಲ್ ಇಸ್ ಅ ಕಾಮನ್ ನೌನ್. ಸೊ ಕಲಬುರ್ಗಿ ಇಸ್ ದ ನೇಮ್ ಆಫ್ ಅ ಸಿಟಿ. ಸಿಟಿ ಇಸ್ ಅ ಕಾಮನ್ ನೌನ್ ಅಂಡ್ ಕಲಬುರ್ಗಿ ಇಸ್ ಅ ಪ್ರಾಪರ್ ನೌನ್. ನೆಕ್ಸ್ಟ್, ಅ ನೌನ್ ಕ್ಯಾನ್ ಬಿ ಅ ಸಿಂಗುಲರ್ ಅಂಡ್ ಪ್ಲೂರಲ್. ನಾಮಪದ ಸಿಂಗುಲರ್ ಕೂಡ ಆಗಿರ್ಬೋದು, ಪ್ಲೂರಲ್ ಕೂಡ ಆಗಿರ್ಬೋದು. ಏಕವಚನ ಅಥವಾ ಬಹುವಚನ ಅಂತ ಹೇಳಿ ನಾವು ಕರಿತೀವಿ ಕನ್ನಡದಲ್ಲಿ. ಸೊ it can be a singular or a plural one. So apple is the singular form. We say an apple, ಒಂದು apple ಅಂತ ಹೇಳಿ ಕರಿತೀವಿ. ಸಿಂಗಲ್ ಇದ್ದಾಗ a ಅಥವಾ an ಯೂಸ್ ಆಗುತ್ತೆ for single nouns. An apple or a book, a brush for example. But for plurals we don't use a or an. We use the plural form like apples, books, brushes, buses, puppies, flies, etc. But we need to know how the singular form should be converted into plural. A noun cannot always be made plural by just adding s. ಒಂದು ನಾಮಪದವನ್ನ just s add ಮಾಡಿ ಯಾವಾಗಲೂ ಕೂಡ ಪ್ಲೂರಲ್ ಮಾಡ್ಲಿಕ್ಕೆ ಬರೋದಿಲ್ಲ. Sometimes we'll have to use es at the end, sometimes ies. ಈ ರೀತಿ ನಾವು ಬದಲಾಯಿಸ್ತಾ ಹೋಗಬೇಕಾಗುತ್ತೆ. You can refer the workbook that is prescribed for you in order to learn more about the singular and plural forms of nouns. Next, let us continue with the pronoun. What is a pronoun? Pronoun anta helidre enu? The words that are used instead of a noun. ನಾಮಪದದ ಬದಲಿಗೆ ಉಪಯೋಗ ಮಾಡಲಾಗುವಂತಹ ಪದಗಳನ್ನ pronoun ಅಂತ ಹೇಳಿ ಕರೀತಾರೆ. A pronoun is a word.
ಲೈಕ್ ಅ ನೌನ್. ನೌನ್ ನ ಹಾಗೆ ಪ್ರೊನೌನ್ ಕೂಡ ಒಂದು ವರ್ಡ್ ಆಗಿದೆ. ಆದ್ರೆ ಇದನ್ನು ನಾವು ಎಲ್ಲಿ ಬಳಸ್ತೀವಿ? ವೇರ್ ಡು ವಿ ಯೂಸ್ ದಿಸ್ ವರ್ಡ್ ಪ್ರೊನೌನ್? ವಿ ಯೂಸ್ ಇಟ್ ಇನ್ಸ್ಟೆಡ್ ಆಫ್ ಅ ನೌನ್. ನಾಮಪದದ ಬದಲಿಗೆ ನಾವು ಇದನ್ನ ಉಪಯೋಗ ಮಾಡ್ತೀವಿ. So which are those pronouns? We have a small list here. I, we, you, they, he, she, it, my, our, his, him, your, me, their, etc. So ಈ ರೀತಿಯ ವರ್ಡ್ಸ್ ಗಳನ್ನ ಪ್ರೊನೌನ್ ಅಂತ ಹೇಳಿ ಕರೀತಾರೆ. We use them in different situations. So we have primary pronouns, relative pronouns, reflexive pronouns, possessive pronouns. We will try to understand them with the next slide, where you have you will see a chart of pronouns. Pronoun na ಒಂದು chart ಅನ್ನು ನೀವು ನೋಡ್ತೀರಿ in the next slide ನಲ್ಲಿ. Before that, let's try to understand them in a sentence, in some sentences. I am using your laptop. Look at this sentence. I am using your laptop. So here I is a pronoun, your is another pronoun. Okay, so ಇಲ್ಲಿ I ಮತ್ತು your ಅನ್ನುವಂಥದ್ದು ಎರಡೂ ಕೂಡ pronoun ಆಗಿದೆ. Instead of I, my name, I use I. Instead of the second person's name, ಆ ವ್ಯಕ್ತಿಯ ಬದಲಿಗೆ ನಾವೇನ್ ಮಾಡ್ತಾ ಇದ್ದೀವಿ? ಯಾರೊಂದಿಗೆ ಮಾತನಾಡ್ತಾ ಇದ್ದೀವೋ ಡೈರೆಕ್ಟ್ ಆಗಿ ಅವರ ಹೆಸರನ್ನ ಬದಲಿಗೆ ನಾವು ಯೋರ್ ಎಂಬಂತ ಪ್ರೊನೌನ್ ಅನ್ನು ಉಪಯೋಗ ಮಾಡ್ತೀವಿ. She is visiting her aunt. Now both the speaker and the listener, ಮಾತನಾಡ್ತಾ ಇರುವಂತವರು ಕೇಳ್ತಾ ಇರುವಂತವರು, ಯಾರು ಶಿ ಅನ್ನೋದು ಗೊತ್ತಿದೆ ನಮ್ಗೆ, ಆ ಮಹಿಳೆಯ ಹೆಸರು. So we say instead of her name, we say she is visiting her aunt. ಆಕೆಯ, ಅವರ. ಓಕೆ, ಆ ಮಹಿಳೆಯ ಹೆಸರಿನ ಬದಲಿಗೆ ಹರ್ ಆಂಟ್ ಎಂಬಂತ ಪ್ರೊನೌನ್ ಅನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ವಿ ಆರ್ ಲುಕಿಂಗ್ ಫಾರ್ ಹಿಮ್. ವಿ ಅಂದ್ರೆ ನಾವು. ನಮ್ಮೆಲ್ಲರ ಹೆಸರಿನ ಬದಲಿಗೆ ನಾವು ವಿ ಎಂಬಂತಹ ಪ್ರೊನೌನ್ ಅನ್ನು ಉಪಯೋಗ ಮಾಡ್ತೀವಿ. ಈ ವರ್ಡ್ ಅನ್ನು ಯೂಸ್ ಮಾಡೋದ್ರ ಮೂಲಕ ಎಲ್ಲರ ಹೆಸರನ್ನ ನಾವು ಅವಾಯ್ಡ್ ಮಾಡ್ತಾ ಇದ್ದೀವಿ. ಆರ್ ಲುಕಿಂಗ್ ಫಾರ್ ಹಿಮ್. ಹಿಮ್ ಅಂದ್ರೆ ಯಾರು ಅಂತ ಹೇಳಿ ನಮ್ಗೆ ಗೊತ್ತು. ಆ ವ್ಯಕ್ತಿ ಯಾರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವೋ ಆ ವ್ಯಕ್ತಿಯ ಹೆಸರಿನ ಬದಲಿಗೆ ನಾವು ಹಿಮ್ ಎಂಬಂತಹ ಪ್ರೊನೌನ್ ಅನ್ನು ಇಲ್ಲಿ ಬಳಸ್ತಾ ಇದ್ದೀವಿ. ಸೊ ಪ್ರೊನೌನ್ಸ್, ದ ಯೂಸ್ ಆಫ್ ದಿಸ್ ಪ್ರೊನೌನ್ಸ್ ಇಸ್ ದಟ್ they avoid taking name of or names of persons we are talking about. ಯಾವ ವ್ಯಕ್ತಿಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅವರ ಹೆಸರನ್ನ ಪದೇ ಪದೇ ತೆಗೆದುಕೊಳ್ಳೋದನ್ನ, ರಿಪೀಟ್ ಮಾಡುವುದನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕಾಗಿ ಪ್ರೊನೌನ್ ಅನ್ನ ಬಳಸ್ತೀವಿ. ಸೊ ಇಟ್ ಮೇಕ್ಸ್ ಅಸ್, ಇಟ್ ಲೆಸನ್ಸ್ ಅವರ್ ಬರ್ಡನ್. ನಮ್ಮ ಬರ್ಡನ್ ಅನ್ನ ಇದು ಕಡಿಮೆ ಮಾಡುತ್ತೆ ಪ್ರೊನೌನ್ ಅನ್ನುವಂಥದ್ದು. ಹಾಗಾಗಿ ದಿಸ್ ಇಸ್ ದ ಯೂಸ್ ಆಫ್ ಪ್ರೊನೌನ್ಸ್. ಲುಕ್ ಎಟ್ ದಿಸ್ ಚಾರ್ಟ್ ಹಿಯರ್, ಪ್ರೊನೌನ್ ಚಾರ್ಟ್. ಈ ಪ್ರೊನೌನ್ ಚಾರ್ಟ್ ಅನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಯಾವ ರೀತಿ ಇದೆ ನೋಡಿ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಫಸ್ಟ್ ಕಾಲಮ್ ನಲ್ಲಿ ಕೊಟ್ಟಿದ್ದಾರೆ ಥರ್ಡ್ ಪರ್ಸನ್ ಮೇಲ್, ಥರ್ಡ್ ಪರ್ಸನ್ ಫಿಮೇಲ್, ಥರ್ಡ್ ಪರ್ಸನ್ ನ್ಯೂಟರ್ ಜೆಂಡರ್, ಫಸ್ಟ್ ಪರ್ಸನ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಪ್ಲೂರಲ್, ಥರ್ಡ್ ಪರ್ಸನ್ ಪ್ಲೂರಲ್. ಸೊ ದಿಸ್ ಇಸ್ ಟೇಕನ್ ಔಟ್ ಫ್ರಮ್ ಇಂಟರ್ನೆಟ್. ಇಲ್ಲಿ ನೋಡ್ಕೊಡಿ. Look at this subject pronouns: I, you, he, she, it, we, you, they. So first person singular I, second person singular or plural you, third person male he, third person female she. Okay, like this. So object pronouns: me. For first person I, the object pronoun is me. Give me that book. Me here is a pronoun. Okay, it is my book. We say it is my book. ಅದು ನನ್ನ ಪುಸ್ತಕವಾಗಿದೆ. This book is mine. ಇದು ನನ್ನ ಪುಸ್ತಕವಾಗಿದೆ. See, so possessive pronoun, possessive adjectives, possessive pronouns. ಅದೇ ರೀತಿಯಲ್ಲಿ reflexive pronouns. I asked it myself ಅಂತ ಹೇಳ್ತೀವಿ ನಾವು. I asked it myself. So ನನಗೆ ನಾನೇ ಕೇಳ್ಕೊಂಡೆ. So like this we use these pronouns. ನಾಮಪದದ ಬದಲಿಗೆ ನಾವು ಪ್ರೊನೌನ್ ಅನ್ನ ಈ ರೀತಿ ಬಳಸ್ತಾ ಹೋಗ್ತೀವಿ. You can refer this chart in order to learn more about pronouns. Let's continue. What is an adjective? Adjective ಅಂತ ಹೇಳಿದ್ರೆ ಏನು? An adjective is a word that is used to describe a noun. Adjective ಅಂತ ಹೇಳಿದ್ರೆ ವಿಶೇಷಣ ಅಂತ ಕನ್ನಡದಲ್ಲಿ ಹೇಳ್ತಾರೆ. So it is a word which is used to describe a noun ಅಥವಾ qualify a noun.
ಒಂದು ನಾಮಪದವನ್ನ ಕ್ವಾಲಿಫೈ ಮಾಡಲಿಕ್ಕಾಗಿ, ಡಿಸ್ಕ್ರೈಬ್ ಮಾಡಲಿಕ್ಕಾಗಿ ಬಳಸಲಾಗುವಂತಹ ಪದವನ್ನ ಅಜೆಕ್ಟಿವ್ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಅಮೇಜಿಂಗ್, ಬ್ಯೂಟಿಫುಲ್, ಕ್ಯೂಟ್, ಡೇಂಜರಸ್, ಸ್ಮಾಲ್, ಟಾಲ್, ಬಿಗ್, spherical, cylindrical, triangular, etc. etc. ಅದೇ ರೀತಿಯಲ್ಲಿ all the colors, red, blue, green, dark, all these colors, all the shapes, all the sizes, big, small, tall, they are sizes, triangular, spherical, they are shapes. So all these are adjectives, and these words are used. Also the numbers 1, 2, 3, 4, these numbers, these are all adjectives. So these are used to describe a noun. ನಾಮಪದವನ್ನ ಡಿಸ್ಕ್ರೈಬ್ ಮಾಡ್ಲಿಕ್ಕಾಗಿ, ಕ್ವಾಲಿಫೈ ಮಾಡ್ಲಿಕ್ಕಾಗಿ ನಾವು ಅಜೆಕ್ಟಿವ್ ಅನ್ನ ಬಳಸ್ತೀವಿ. ಲುಕ್ ಅಟ್ ದಿಸ್ ಎಕ್ಸಾಂಪಲ್. ವಾಟ್ ಅನ್ ಅಮೇಜಿಂಗ್ ಇವೆಂಟ್ ಇಟ್ ಈಸ್. ನೋಡಿ, ಇವೆಂಟ್ ಎನ್ನುವಂತಹ ನೌನ್ ಅನ್ನ, ನಾಮಪದವನ್ನ ಡಿಸ್ಕ್ರೈಬ್ ಮಾಡ್ಲಿಕ್ಕಾಗಿ ಅಮೇಜಿಂಗ್ ಎಂಬಂತಹ ವರ್ಡ್ ಅನ್ನ ಯೂಸ್ ಮಾಡ್ಲಾಗ್ತಾ ಇದೆ. ಅಮೇಜಿಂಗ್ ಅಂತ ವರ್ಡ್ ಅನ್ನ ಯೂಸ್ ಮಾಡ್ಲಾಗ್ತಾ ಇದೆ. So what an event it is ಅಂತನೂ ಕೂಡ ಹೇಳ್ಬಹುದು. It is a complete sentence, a meaningful sentence. What an event it is. But in order to add more to the meaning of event, that is a noun, ನಾಮಪದಕ್ಕೆ ನಾವು ಹೆಚ್ಚು ಆಡ್ ಮಾಡ್ಲಿಕ್ಕಾಗಿ, ಸೇರಿಸಲಿಕ್ಕಾಗಿ ನಾವು adjective ಅನ್ನು ಬಳಸ್ತೀವಿ, amazing. Look at the second example. Look at this beautiful flower. We can also say look at this flower. But in order to add more to the meaning of flower, qualify a flower, we say beautiful flower. Beautiful is describing flower, which is a noun. ನಾಮಪದವನ್ನ ಬ್ಯೂಟಿಫುಲ್ ಅನ್ನುವಂಥದ್ದು ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಇದೆ ಅಥವಾ ಕ್ವಾಲಿಫೈ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ look at the third example. How cute is this kitten. ಈ ಕಿಟನ್ ಅನ್ನುವಂಥದ್ದು ಬೆಕ್ಕಿನ ಮರಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಸೊ ಕ್ಯೂಟ್ ಈಸ್ ಡಿಸ್ಕ್ರೈಬಿಂಗ್ ಕಿಟನ್. ಕಿಟನ್ ಅನ್ನುವಂಥ ಅಂದ್ರೆ ಬೆಕ್ಕಿನ ಮರಿಯನ್ನ ಕ್ಯೂಟ್ ಅನ್ನುವಂಥ ವರ್ಡ್ ಡಿಸ್ಕ್ರೈಬ್ ಮಾಡ್ತಾ ಇದೆ. ಹಾಗೆಯೇ ನೆಕ್ಸ್ಟ್ ಸೆಂಟೆನ್ಸ್ ನಲ್ಲಿ ಇಟ್ ಈಸ್ ಅ ಡೇಂಜರಸ್ ಆನಿಮಲ್. ಆನಿಮಲ್ ಇಸ್ ಅ ನೌನ್. ಡೇಂಜರಸ್ ಈಸ್ ಡಿಸ್ಕ್ರೈಬಿಂಗ್ ಇಟ್ ಆರ್ ಕ್ವಾಲಿಫೈಯಿಂಗ್ ಇಟ್. ಸೊ ಹಿಯರ್ ಅಮೇಜಿಂಗ್, ಬ್ಯೂಟಿಫುಲ್, ಕ್ಯೂಟ್ ಅಂಡ್ ಡೇಂಜರಸ್ are describing nouns, so they are adjectives. Next comes verb. What is a verb? Words that denote an action. So a verb functions in two ways. ಎರಡು ರೀತಿಯಲ್ಲಿ verb ಅನ್ನುವಂಥದ್ದು ಫಂಕ್ಷನ್ ಮಾಡುತ್ತೆ. Either it can denote an action or it denotes a state of being. ಏನು ಹಾಗಾದ್ರೆ action ಅಂತ ಹೇಳಿದ್ರೆ ಏನು? Look at these examples. Attend, beat, carry, etc. These are action words. When we use them in our sentences, so it denotes an action. He attends my class every day. Here attends is mentioning an action. ಒಂದು ಕ್ರಿಯೆಯನ್ನ ಈ ಒಂದು ವರ್ಡ್ ಮೆನ್ಷನ್ ಮಾಡ್ತಾ ಇದೆ, ತೋರಿಸ್ತಾ ಇದೆ. ಅಟೆಂಡ್ಸ್ ಅನ್ನುವಂಥದ್ದು ಇದರಲ್ಲಿ ಕ್ರಿಯೆ ಇದೆ. ಸೊ ಇಟ್ ಈಸ್ ಅ ವರ್ಬ್. ವರ್ಬ್ ಅಂತ ಹೇಳಿದ್ರೆ ಕ್ರಿಯೆಯನ್ನ ಸೂಚಿಸುವಂತಹ ಪದ ಅಂತ ಹೇಳಿ ಅರ್ಥ. ಇಟ್ ಇಸ್ ದ ವರ್ಡ್ ದಟ್ ಡಿನೋಟ್ಸ್ ಅನ್ ಆಕ್ಷನ್. ಎರಡನೇ ಎಕ್ಸಾಂಪಲ್ ಫಾರ್ ಆಕ್ಷನ್. ಲೆಟ್ ಮೀ ಆಸ್ಕ್ ಯು ಅ ಕ್ವಶನ್. ಆಸ್ ಅನ್ನುವಂಥದ್ದು ಇಲ್ಲಿ ಕ್ರಿಯಾಪದವಾಗಿದೆ, ಕೇಳು ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಮೂರನೇ ಎಕ್ಸಾಂಪಲ್, ದೇ ಬೀಟ್ ಹಿಮ್ ಆಫನ್. ಬೀಟ್ ಅನ್ನುವಂಥದ್ದು, ಹೊಡೆಯುವುದು ಅನ್ನುವಂಥದ್ದು, ಇಟ್ ಈಸ್ ಅನ್ ಆಕ್ಷನ್. ಅದು ಒಂದು ಕ್ರಿಯಾಪದವಾಗಿದೆ, ಕ್ರಿಯೆಯಾಗಿದೆ. ಹಾಗೆಯೇ ವೈ ಆರ್ ಯು ಬೀಟಿಂಗ್ ಹರ್. ಇಲ್ಲಿ ಬೀಟ್ ಅನ್ನುವಂಥದ್ದು ಅದೇ ರೀತಿಯಲ್ಲಿ ನೋಡಿ ಕಂಟಿನ್ಯೂಸ್ ನಲ್ಲಿ ಯೂಸ್ ಆಗಿದೆ ಇದು ಬೀಟಿಂಗ್. ಸೊ ಇದನ್ನ ಬೀಟ್ ಅನ್ನುವಂಥದ್ದು ಪ್ರೆಸೆಂಟ್ ಫಾರ್ಮ್ ನಲ್ಲೂ ಯೂಸ್ ಮಾಡಬಹುದು, ಅದೇ ಕಂಟಿನ್ಯೂ ಫಾರ್ಮ್ ನಲ್ಲೂ ಕೂಡ ನಾವು ಯೂಸ್ ಮಾಡಬಹುದು ಬೀಟಿಂಗ್. ಈ ಎಲ್ಲ ಸಂದರ್ಭಗಳಲ್ಲೂ ನಾವು ನೋಡ್ತೀವಿ ದೇ ಡಿನೋಟ್ ಅನ್ ಆಕ್ಷನ್. ಇನ್ ಆಲ್ ದೀಸ್ ಎಕ್ಸಾಂಪಲ್ಸ್ ದ ವರ್ಬ್ ಡಿನೋಟ್ಸ್ ಅನ್ ಆಕ್ಷನ್. ಸೊ he is carrying a basket, for example. ಕ್ಯಾರಿ ಅನ್ನುವಂಥದ್ದು ಇಲ್ಲಿ ಏನಾಗಿದೆ, ಕ್ರಿಯಾಪದವಾಗಿದೆ. ವಾಟ್ ಯು ಮೀನ್ ಬೈ ಅ ಸ್ಟೇಟ್ ಆಫ್ ಬೀಯಿಂಗ್? ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳಿದ್ರೆ ಏನು? ಇಟ್ ಟಾಕ್ಸ್ ಅಬೌಟ್ ದ ಸ್ಟೇಟ್ ಆಫ್ ಬೀಯಿಂಗ್ ಆಫ್ ದ ಪರ್ಸನ್ ಇನ್ ಅ ಸೆಂಟೆನ್ಸ್. ಯಾವ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಒಂದು ವಸ್ತುವಿದೆ ಅನ್ನೋದನ್ನ ಹೇಳಲಿಕ್ಕಾಗಿ ಈ ಒಂದು ಪದಗಳನ್ನ, ಈ ಒಂದು ವರ್ಬ್ ಅನ್ನು ಇಲ್ಲಿ ಬಳಸಲಾಗುತ್ತೆ.
which are those verbs which are used to talk about state of being? They are am, are, is, was, were, and be, for example. So I am a teacher. In this sentence, am talks about the state of being of me, that is I. I am a teacher. I am in the state of a teacher. ನಾನು ಒಬ್ಬ ಟೀಚರ್ನ ಸ್ಥಿತಿಯಲ್ಲಿದ್ದೀನಿ ಅಂತ ಅರ್ಥ. He is my friend. He is in the state of my friend. ನನ್ನ ಫ್ರೆಂಡ್ನ ಸ್ಥಾನದಲ್ಲಿದ್ದಾನೆ, ಸ್ಥಿತಿಯಲ್ಲಿದ್ದಾನೆ. It is a painting. ಅದು ಒಂದು ಪೇಂಟಿಂಗ್ ಆಗಿದೆ. It is a painting. We can also say it was a painting. ಅದು ಪೇಂಟಿಂಗ್ ಆಗಿತ್ತು. Now it is not there. So it was a painting. It was a beautiful painting. Now it is not a beautiful painting. Somebody has destroyed it. ಯಾರೋ ಡಿಸ್ಟ್ರಾಯ್ ಮಾಡಿದ್ದಾರೆ ಅಂತಂದ್ರೆ we say it was a painting, a beautiful painting. So was ಅನ್ನುವಂಥದ್ದು ಸ್ಥಿತಿಯ ಬಗ್ಗೆ ಹೇಳ್ತಾ ಇದೆ. ಹಿಂದೆ ಆಗಿತ್ತು. Before it was in that state ಅಂತ ಹೇಳಿ ಅರ್ಥ. ಆ ಸ್ಟೇಟ್ ನಲ್ಲಿ ಇತ್ತು ಅನ್ನೋದನ್ನ ಹೇಳಲಿಕ್ಕೆ was ಎಂಬಂತ ವರ್ಡ್ ಅನ್ನು ನಾವು ಯೂಸ್ ಮಾಡ್ತೀವಿ. So am, are, is, was, were. I will be 20 next month. ಬರುವಂತ ತಿಂಗಳಲ್ಲಿ ನಾನು 20 ವರ್ಷದವನಾಗಿರ್ತೀನಿ. I will be 20 ಅಂದ್ರೆ I will be in the state of 20 years. 20ನೇ ವರ್ಷದಲ್ಲಿ ನಾನು ಇರ್ತೀನಿ. will be ಎಂಬಂತ ವರ್ಡ್ ಅನ್ನು ಕೂಡ ನಾವು ಇದೇ ರೀತಿಯಲ್ಲಿ ಯೂಸ್ ಮಾಡ್ತೀವಿ. Okay. So dear students, that's about the 4 parts of speech from unit number 1. Part number 2, that is grammar. Grammar ಗೆ ಸಂಬಂಧಪಟ್ಟಿರುವಂತಹ 4 parts of speech ಬಗ್ಗೆ ನಾವು ಈ ಒಂದು ಸೆಷನ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ. They are noun, pronoun, adjective and verb. Noun ಅಂದ್ರೆ ಏನು, pronoun ಅಂತ ಹೇಳಿದ್ರೆ ಏನು, adjective ಅಂತ ಹೇಳಿದ್ರೆ ಏನು, verb ಅಂತ ಹೇಳಿದ್ರೆ ಏನು. We have discussed in this session. ಈ ಸೆಷನ್ ನಲ್ಲಿ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. In the next session, let us discuss about the remaining parts of speech. They are adverb, preposition, conjunction and interjection. ಈ 4 parts of speech ಬಗ್ಗೆ ನಾವು ಮುಂದಿನ ಸೆಷನ್ ನಲ್ಲಿ ಡಿಸ್ಕಸ್ ಮಾಡುವ ಅಥವಾ ಅದರ ಬಗ್ಗೆ ತಿಳ್ಕೊಳ್ಳುವ. ಥ್ಯಾಂಕ್ ಯು.